ಎಲ್ರಿಗೂ ನಮಸ್ಕಾರ. ಇವತ್ತು ಎಸ್ ಎಸ್ ಕಿಚನಿನ ಫಸ್ಟ್ ವಿಡಿಯೋ ಬಿಡ್ತಾ ಇದ್ದೀನಿ. ನಾನು ಪುಲಾವ್ ರೆಸಿಪಿನ ಚೂಸ್ ಮಾಡಿದ್ದೀನಿ. ಈ ಪುಲಾವು ನನ್ನ ಸಿಗ್ನೇಚರ್ ಡಿಶ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಫಸ್ಟ್ ಆಫ್ ಆಲ್ ನಮ್ಮ ಅಮ್ಮನ ರೆಸಿಪಿ. ನಾನು ಯಾವಾಗಲೂ ಈ ರೆಸಿಪಿ ಟ್ರೈ ಮಾಡಿದಾಗ ನಮ್ಮಮ್ಮ ಯಾವಾಗಲೂ ಅಂತಾರೆ, ನಾನು ಮಾಡಿದರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ನೀನು ಮಾಡಿದರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಅಂಥೇಳಿ ಅವರು ತುಂಬ ಇಷ್ಟಪಟ್ಟು ತಿಂದಿದ್ದಾರೆ. ನನ್ನ ಫ್ರೆಂಡ್ಸಿಗೆ, ಫ್ಯಾಮ್ಲಿಗೆ, ಗೆಸ್ಟಿಗೆಲ್ಲ ಮಾಡಿದಾಗ ಅವರು ತುಂಬ ಇಷ್ಟಪಟ್ಟು ತಿಂದಿದ್ದಾರೆ. ಸೊ ರೆಸಿಪಿ ನಂಗೆ ಭಾಳ ಕ್ಲೋಸ್ ಟು ಹಾರ್ಟ್ ಇದೆ. ಸೊ ಅದಕ್ಕೋಸ್ಕರ ಫಸ್ಟ್ ವಿಡಿಯೋ ಪುಲಾವ್ನೇ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೆ. ಸೊ ಬನ್ನಿ ನೋಡೋಣ ಈ ರೆಸಿಪಿಯಲ್ಲಿ ಏನೇನು ಹೋಗುತ್ತೆ ಅಂತೇಳಿ. ಫಸ್ಟು ಒಂದು ಕುಕ್ಕರಿಗೆ ನಾವು ಒಂದು ಸ್ಪೂನ್ ಎಣ್ಣೆ, ಒಂದು ಸ್ಪೂನ್ ತುಪ್ಪ ಹಾಕಿ ಒಂಚೂರು ಹೀಟ್ ಆಗೋವರೆಗೂ ಬಿಟ್ಟು, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಒಂದಿಷ್ಟು ಶೇಂಗಾಕಾಳು ಹಾಕ್ತೀನಿ, 4-5 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಒಂದಿಷ್ಟು ಕರಿ ಲೀವ್ಸು, ಸಣ್ಣದಾಗಿ ಹೆಚ್ಕೊಂಡಿರೋ ಕ್ಯಾರೆಟು, ಸಣ್ಣದಾಗಿ ಹೆಚ್ಕೊಂಡಿರೋ ಬೀನ್ಸು, ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕಿ, ಒಂದಿಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂಚೂರು ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಅರಿಶಿನ, ಆಮೇಲೆ 15 ನಿಮಿಷ ನೆನೆ ಹಾಕಿದ್ದೆ ನಾನು ಬಾಸುಮತಿ ರೈಸನ್ನು, ಅದನ್ನು ಹಾಕ್ತಾಯಿದ್ದೀನಿ. ನನಗೆ MTR ಪುಲಾವ್ ಮಸಾಲ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಇದನ್ನು ಪುಲಾವ್ಗೆ ಇದನ್ನೇ ಹಾಕ್ತೀನಿ. ಇದನ್ನು 2 ಸ್ಪೂನ್ ಹಾಕಿದ್ದೀನಿ. ಒಂದು ಚಿಕ್ಕದಾಗಿರೋ ನಿಂಬೆಹಣ್ಣು ಹಿಂಡಿದ್ದೀನಿ. ಆಮೇಲೆ 1 ವಾಟಿ ಅಕ್ಕಿ ತೊಗೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು 2 ವಾಟಿ ಹಾಕ್ತಿದ್ದೀನಿ. ಬಾಸುಮತಿ ರೈಸ್ ಇರೋದ್ರಿಂದ ಜಾಸ್ತಿ ನೀರು ಬೇಕಾಗಲ್ಲ. ಸೊ 2 ವಾಟಿ ನೀರೇ ಉದುರಾಗಿ ಅನ್ನ ತುಂಬ ಚೆನ್ನಾಗಾಗುತ್ತೆ. ಸೊ ಇದನ್ನು ಲಿಡ್ ಹಾಕಿ ಒಂದು 3-4 ಸಿಟಿ ಬರೋವರೆಗೂ ಬೇಯಿಸ್ಕೊಂಡ್ರೆ ಪುಲಾವ್ ರೆಡಿ. ಅದನ್ನು ಸರ್ವ್ ಮಾಡಿಕೊಂಡು, ಅದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ನೀವು ಅದನ್ನ ಜೊತೆ ರಾಯ್ತ ಕಾಂಬಿನೇಷನ್ ಮಾಡ್ಕೋಬೋದು, ಅಂದರೆ ಮೊಸರು ಬಜ್ಜಿ ಕಾಂಬಿನೇಷನ್ ಮಾಡ್ಕೋಬೋದು, ಇಲ್ಲಾಂದರೆ ಮಜ್ಜಿಗೆ ಕಾಂಬಿನೇಷನ್ ಮಾಡ್ಬೋದು. ಎರಡೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ. ಸೊ ಇದು ನನ್ನ ಪುಲಾವ್. ಸೊ ಈ ಥರ ಇನ್ನೂ ಮೋರ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ ನಿಮ್ಗೆ ತಂದುಕೊಡ್ತೀನಿ. ಸೊ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ SS Kitchen.